ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಅವರೇ ಬೇಳೆ ಮಸಾಲ ಸಾಂಬಾರನ್ನ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನು ಒತ್ತಿ. ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೊಳ್ಳೋದು ನೋಟಿಫಿಕೇಶನ್ ಫಸ್ಟ್ ಬರುತ್ತೆ, ನೀವೇ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ನಾನಿಲ್ಲಿ ಅವರೆಕಾಯಿ ಅಂದರೆ ಅದು ಅವರೆಕಾಯಿ ನೋಡಿ ಕುದಿಸ್ಕೊಂಡಿದ್ದೀನಿ. ಬೀಜನ ಕುದಿಸ್ಕೊಂಡು ನಾನು ಸಿಪ್ಪೆ ಎಲ್ಲ ತೆಗೆದು ಬೇಳೆ ಮಾಡ್ಕೊಂಡಿದ್ವಿ. ಸೂಪರಾಗಿ ಬಂದಿದೆ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಹಾಗೆ ನಾನು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, 3 ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಇಲ್ಲ ಅಂತ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಕರಿಬೇವು, ಒಗ್ಗರಣೆಗೆ ಎಣ್ಣೆ ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೋಡಿ, ಫಸ್ಟು ಒಂದು ಬಾಣಲೆನ ಇಟ್ಕೊಂಡು ಅದರಲ್ಲಿ ನಾವು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಹಾಗೆ ಕೊಬ್ಬರಿ, ಚಕ್ಕೆ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನಾವು ಟೊಮೊಟೊ ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಎಲ್ಲನ ಹಾಕ್ಕೊಂಡ್ಬಿಟ್ಟು ನಾವು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಬೇಕಿದು. ಆವಾಗ ನಮಗೆ ಹಸಿ ವಾಸನೆ ಅನ್ನೋದು ಉಳಿಯಲ್ಲ ಮಸಾಲೆಯಲ್ಲಿ. ಹಾಗಾಗಿ ನಾನು ಇದಕ್ಕೆ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಪೌಡ್ರ್ ಇಲ್ಲ ಅಂದರೆ ಸ್ವಲ್ಪ ಪುಟಾಣಿ ಬರುತ್ತೆ, ಪುಟಾಣಿ, ಸ್ವಲ್ಪ ಗಸಗಸೆ, ಕಡಲೆಬೇಳೆ ಮತ್ತು ಕೊತ್ತಂಬರಿ ಬೀಜ ಬರುತ್ತಲ್ಲ ಅದು, ಈ ಥರ ಹಾಕ್ಕೊಂಡು ನೀವು ಕೂಡ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೋಬೋದು. ನಿಮಗೆ ಮಸಾಲ ರೆಡಿ ಆಗುತ್ತೆ. ಇವಾಗ ನಾನು ಮೊದಲೇ ಮಾಡಿಟ್ಕೊಂಡಿರುವಂಥ ಸಾಂಬಾರು ಮಸಾಲ ಹಾಕ್ತಾಯಿದ್ದೀನಿ. ಪೌಡ್ರನ್ನ ಫಸ್ಟೇ ಮಾಡಿಟ್ಕೊಂಡಿದ್ದೆ, ಸಾಂಬಾರು ಪೌಡ್ರನ್ನ, ಅದನ್ನೇ ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕಂಪ್ಲೀಟಾಗಿ ಹುರಿದಾಗಿದೆ. ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾಗಬೇಕು, ಬಿಸಿದ್ರಲ್ಲೇ ಮಿಕ್ಸಿಗೆ ಹಾಕಬಾರ್ದು. ಅದು ತಣ್ಣಗಾಗೋವರೆಗೂ ನಾವು ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಅವರೆಕಾಳನ್ನ ಚೆನ್ನಾಗಿ ನಾನು ಬೇಯಿಸಿ ಸಿಪ್ಪೆ ತೆಗೆದು ಕಾಳು ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಬೇಳೆನ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೋಡಿ, ಎಣ್ಣೆ ಕಾದ ತಕ್ಷಣ ನಾನು ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೆ. ನಾನು ಒಗ್ಗರಣೆಗೆ ಬೇರೆ ಏನೂ ಹಾಕಿಲ್ಲ, ಇಷ್ಟೇ ಸಾಕು. ಸಿಂಪಲ್ಲಾಗೆ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಅಡುಗೆ ಆಗಲಿ. ತುಂಬ ಏನೇನೆಲ್ಲ ಹಾಕಿ ಮಾಡಿದಾಗ ಸ್ವಲ್ಪ ಅಡುಗೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸಿಂಪಲ್ಲಾಗಿ ಇಷ್ಟು ಮಾಡಿದ್ರೆ ಸಾಕು. ನೀವು ಬೇಕಂದರೆ ಆಲೂಗಡ್ಡೆ ಹಾಕೋಬೋದು. ಆಲೂಗಡ್ಡೆ ನಾನಿಲ್ಲಿ ಹಾಕ್ತಾಯಿಲ್ಲ, ನೀವು ಬೇಕಂದರೆ ಆಲೂಗಡ್ಡೆ ಹಾಕ್ಕೊಳ್ಳಿ. ನೋಡಿ, ಇವಾಗ ಅದನ್ನು ಸ್ವಲ್ಪ ಕುದಿಯೋವರೆಗೂ ನಾವೀಗ ಇಲ್ಲಿ ತಣ್ಣಗಾಗಿರುವಂಥ ಮಸಾಲಾನ ರುಬ್ಕೊಂಬರೋಣ. ಇದನ್ನು ನಾನು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಒಂದು ಅರ್ಧ ಗ್ಲಾಸು ನೀರು ತೊಗೊಂಡಿದ್ದೆ, ಅದರಲ್ಲೇ ಅರ್ಧ ಹಾಕಿದ್ದೀನಿ ನಾನು. ಈ ಥರ ಗಟ್ಟಿಯಾಗಿ ನುಣ್ಣಗಾಗಿ ರುಬ್ಕೊಂಬರ್ಬೇಕು. ಚೆನ್ನಾಗಿ ಬೇಳೆ ನೋಡಿ ಯೆಲ್ಲೋ ಕಲರ್ ಆಗಿದೆ ಕುದ್ದು. ಇವಾಗ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಒಂದು ಸ್ವಲ್ಪ ಕುದಿಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಇದ್ರೂ ಕೂಡ ನಮಗೆ ಹೋಗುತ್ತೆ. ಹಾಗಾಗಿ ಚೆನ್ನಾಗಿ ಮಸಾಲೆನ ಕುದಿಬೇಕು. ಇದಕ್ಕೆ ನೋಡಿ, ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೋತೀನಿ. ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತೆ, ಹಾಗಾಗಿ ನೀರನ್ನ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ನಮಗೆ ಸರಿ ಹೋಗುತ್ತೆ. ನೋಡಿ, ಇವಾಗ ನಿಮಗೆ ಎಷ್ಟು ಬೇಕು ನೀರನ್ನ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಳಿ. ತುಂಬ ತಿಳಿಯುವಾದರೆ ಇದು ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮತ್ತು ಚಪಾತಿಗೆ, ಪೂರಿಗೆ ಸೂಪರಾಗಿರುತ್ತೆ. ನೋಡಿ, ಮುದ್ದೆಗಂತೂ ಮಾಡಿಸಿ ಸಾಂಬಾರು ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸಾಂಬಾರು ಕುದ್ದು ರೆಡಿಯಾಗಿದೆ. ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೀನಿ. ತುಂಬ ಸುಲಭವಾಗಿ ಬೇಗನೆ ಮಾಡ್ಕೋಬೋದು. ನೀವು ನೆನೆಸೋದು ಎಲ್ಲ ಏನೂ ಬೇಡ. ಅವರೆಕಾಳು ಬೇಯಿಸಿ ಸಿಪ್ಪೆ ತಗೊಂಡ್ರೆ ಸಾಕು. ಸೂಪರಾದ ಟೇಸ್ಟಿಯಾದ ಅವರೆಕಾಳು ಸಾಂಬಾರನ್ನ ರೆಡಿಯಾಗುತ್ತೆ. ನೋಡಿ, ನಾನು ಒಂದು ಮಧ್ಯಾಹ್ನ ಊಟಕ್ಕೆ ಈ ಥರ ಅಡುಗೆನ ಮಾಡಿದ್ದೀನಿ. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಟೇಸ್ಟಿಯಾದ ಸಾಂಬಾರನ್ನ ಮಾಡ್ಬೋದು ಅಂತ. ನೀವು ಯಾವುದಕ್ಕೆ ಬೇಕಾದರೂ ಈ ಸಾಂಬಾರನ್ನ ತಿನ್ಬೋದು. ತುಂಬ ಚೆನ್ನಾಗಿಂದ ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿ ಬಂದಿದೆ ಅವರೇ ಬೇಳೆ ಸಾರು. ನೀವು ಕೂಡ ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರೆಲ್ಲ ಈ ರೆಸಿಪಿನ ಮಾಡಿ ನೋಡ್ತೀರಾ ನನಗೆ ಕೂಡ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬರುತ್ತೆ ಅಂತ. ನೋಡಿ, ಇವಾಗ ತಟ್ಟೆ ಎಲ್ಲ ಫುಲ್ಲು ರೆಡಿಯಾಗಿದೆ. ನೋಡಿದ್ರೆ ಬಾಯಲ್ಲಿ ನೀರು ಬರೋ ಥರ ಇದೆ ಅಲ್ವ. ಈ ಊಟ ನಮ್ಮ ಉತ್ತರ ಕರ್ನಾಟಕ ಶೈಲಿ ಊಟ ಅಂತಲೇ ಹೇಳ್ಬೋದು. ಉತ್ತರ ಕರ್ನಾಟಕ ಕಡೆ ಇದೇ ಥರ ಊಟನ ರೆಡಿ ಮಾಡ್ತಾರೆ. ನಾನು ಅದೇ ರೀತಿಯೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ.
ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ನಾನು ಸಜ್ಜಿ ರೊಟ್ಟಿ ಮತ್ತು ಕ್ಯಾರೆಟು, ಮುಲ್ಲಂಗಿ, ಟಮಾಟಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಹಸಿ ಉಳ್ಳಾಗಡ್ಡಿ, ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ, ರೈಸು, ಹಾಗೆ ನಾನು ಮಾಡಿರುವಂಥ ಅವರೆಬೇಳೆ ಸಾರು ಸೂಪರಾಗಿ ಇತ್ತು. ನಮಗೆಲ್ಲ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತಿದ್ದೀನಿ. ಕಮೆಂಟ್ ಮಾಡೋದಂತೂ ಯಾರೂ ಮರಿಬೇಡಿ. ಯಾವ ಥರ ಇದೆ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಥ್ಯಾಂಕ್ಸ್ ಎಲ್ಲರಿಗೂ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.